ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ 1 ತಿಂಗಳಾಗ್ತಾ ಬಂತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಸ್ಪರ್ಧಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದಷ್ಟು ಜನ ಹೊಸ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಮಧ್ಯೆ ಸ್ಪರ್ಧಿಗಳಿಬ್ಬರ ಜಗಳ ಇನ್ನೂ ಕೂಡ ಮುಗ್ದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಕಿತ್ತಾಡ್ಕೊಂಡಿದ್ರೋ ಅದೇ ರೀತಿಯಾದಂತಹ ಜಗಳ ಇದೀಗ ಹೊರಗಡೆ ಬಂದ ಬಳಿಕ ಕೂಡ ಮುಂದುವರೆದಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಹಾಗೂ ಚೈತ್ರ ಕುಂದಾಪುರ ನಡುವೆ ಯಾವ ರೀತಿ ಜಗಳ ಆಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಟಾಸ್ಕ್ ಒಂದರ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರನ್ನ ಅಶ್ವಿನಿ ಗೌಡ ತಡೆದು ನಿಲ್ಲಿಸಬೇಕಾಗಿತ್ತು. ಈ ಆಟದಲ್ಲಿ ಚೈತ್ರ ಕುಂದಾಪುರ ನನ್ನ ಕೈಗಳಿಗೆ ಪರಚಿ ಚೂಟಿದ್ದಾರೆ ಅಂತ ಅಶ್ವಿನಿ ಗೌಡ ಆರೋಪಿಸಿದ್ರು. ಹೌದು, ಅವತ್ತು ಗಾಯ ಕೂಡ ಆಗಿತ್ತು, ಅದನ್ನು ತೋರಿಸಿದ್ರು. ಆ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಒಂದು ಕ್ಲಾರಿಟಿಯನ್ನು ಕೊಟ್ಟರು, ಕ್ಷಮೆಯನ್ನು ಕೂಡ ಕೇಳಿದ್ರು. ಇದು ನಾನು ಬೇಕು ಅಂತ ಮಾಡಿದ್ದಲ್ಲ, ಆಟದ ಬರದಲ್ಲಿ ಆಗಿದ್ದು ಅಂತ. ಇದ ವಿಚಾರ ಅಲ್ಲಿಗೆ ಮುಗ್ದು ಹೋಯಿತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಈ ಜಗಳ ಮತ್ತೆ ಕಂಟಿನ್ಯೂ ಆಗಿದೆ. ಇಬ್ಬರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಗಿದೆ. ಉರಿತಾ ಇರುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಅಲ್ಲಿ ಜಾನ್ವಿ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಅಶ್ವಿನಿ ಗೌಡ ಜೊತೆಗಿನ ಜಗಳದ ಬಗ್ಗೆ ಚೈತ್ರ ಕುಂದಾಪುರ ಅವರು ಮಾತನಾಡಿದ್ರು. ನಾನು ಬೇಕು ಅಂತಲೇ ಪರಚಿದ್ದಲ್ಲ, ಆಟದ ಬರದಲ್ಲಿ ಅದು ಆಗಿದ್ದು, ನಾನು ಕ್ಷಮೆ ಕೂಡ ಕೇಳಿದ್ದೆ, ಅವರು ಕೂಡ ಅದನ್ನು ಮರ್ತಿರ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇದಾದ ಬೆನ್ನಲ್ಲೇ ಅಶ್ವಿನಿ ಗೌಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ತಮಗಾಗಿರುವಂಥ ಗಾಯವನ್ನು ಫೋಟೋದಲ್ಲಿ ತೋರಿಸಿ ಅವರೊಂದು ಲೈನ್ಸನ್ನು ಬರ್ಕೊಂಡಿದ್ರು. ಇದೀಗ ಜಗಳಕ್ಕೆ ಕಾರಣ ಆಗಿದೆ. ಇದು ಯಾವ ಪ್ರಾಣಿ ಪರಚಿರಬಹುದು? ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತ ಒಂದು ಪೋಸ್ಟನ್ನು ಹಾಕಿದ್ರು. ಈ ಪೋಸ್ಟ್ ಇದೀಗ ಜಗಳಕ್ಕೆ ಕಾರಣ ಆಗಿದೆ. ಇದಕ್ಕೆ ಚೈತ್ರ ಕುಂದಾಪುರ ತಿರುಗೇಟನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಇದೇ ರೀತಿಯಾದಂಥ ಗಾಯ ಆಗಿದೆ. ಅವರ ವೆಯ್ಟ್ ನನ್ನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ನನಗೆ ಯಾವ ರೀತಿ ನೋವಾಗಿದೆ, ನನ್ನ ಕುತ್ತಿಗೆಗೆ ಯಾವ ರೀತಿ ನೋವಾಗಿದೆ ಅಂತ ಗೊತ್ತು. ನನ್ನ ದೇಹದಲ್ಲೂ ಕೂಡ ಪರಚಿದಂಥ ಗಾಯಗಳಿದೆ. ನನಗೆ ಯಾವುದೇ ರೀತಿಯಾದಂಥ ಪೇಯ್ಡ್ PR ಇಲ್ಲ ಇದನ್ನೆಲ್ಲ ತೋರಿಸೋದಕ್ಕೆ ಅನ್ನೋ ರೀತಿಯಲ್ಲಿ ಕೌಂಟರನ್ನು ಅಶ್ವಿನಿ ಗೌಡಕ್ಕೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಇದನ್ನು ಜರ್ನಲಿಸ್ಟ್ ಒಬ್ಬರು ಶೇರ್ ಮಾಡಿಕೊಂಡಿದ್ರು. ಅಶ್ವಿನಿ ಗೌಡ ಹಾಗೆ ಚೈತ್ರ ಕುಂದಾಪುರ ಜಗಳಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಹಾಕಿದಂಥ ಪೋಸ್ಟನ್ನು ಶೇರ್ ಮಾಡಿಕೊಂಡಿದ್ರು. ಈ ಒಂದು ಪೋಸ್ಟಿಗೆ ಜಾಹ್ನವಿ ಅವರು ಕಮೆಂಟನ್ನು ಹಾಕಿದ್ದಾರೆ. ಇಬ್ಬರ ನಡುವೆ ಇದು ವಾಗ್ವಾದಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಜಾಹ್ನವಿ ಅವರು ಆ ಪೋಸ್ಟಿಗೆ ಒಂದು ರಿಯಾಕ್ಷನ್ ಕೊಡ್ತಾರೆ. ಅದು ಇದೀಗ ಇಬ್ಬರ ನಡುವೆ ಜಗಳ ತಾರಕಕ್ಕೇರುವ ರೀತಿ ಮಾಡಿದೆ. ಯಾರು ಪರಚಿದ್ದು ಯಾವ ಪ್ರಾಣಿಯನ್ನು ಆ ಒಂದು ಪೋಸ್ಟಿಗೆ ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಜಾಹ್ನವಿ ಕಮೆಂಟನ್ನು ಹಾಕಿದ್ದಾರೆ. ಅದಕ್ಕೆ ಚೈತ್ರ ಕುಂದಾಪುರ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೈ ಮೇಲೂ ಕೂಡ ಇದೇ ರೀತಿಯಾದಂಥ ಗಾಯ ಇದೆ ಅಂತ. ಅದಕ್ಕೆ ಜಾಹ್ನವಿ ಮತ್ತೆ ನನ್ನ ಕಮೆಂಟ್ಗೆ ನೀವ್ಯಾಕೆ ರಿಪ್ಲೈ ಮಾಡಿದ್ದೀರಿ? ನಿಮಗೆ ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಗೊತ್ತಾ ಅಂತ ಚೈತ್ರ ಕುಂದಾಪುರ ಅವರನ್ನು ಕೇಳಿದ್ದಾರೆ. ಖಂಡಿತ ಗೊತ್ತು, ನನಗೆ ಎಲ್ಲ ತರಹದ ಪ್ರಾಣಿಗಳ ಬಗ್ಗೆಯೂ ಗೊತ್ತು. ನಾನೊಬ್ಬ ಪತ್ರಕರ್ತೆ, ನನಗೆ ಈ ಸಮಾಜದ ಎಲ್ಲ ಪ್ರಾಣಿಗಳ ಬಗ್ಗೆ ಸುದ್ದಿ ಮಾಡಿ ಗೊತ್ತು ಅಂತ ಕೌಂಟರನ್ನು ಕೊಟ್ಟಿದ್ದಾರೆ. ಸಮಾಜದ ಎಲ್ಲ ಮನಸ್ಥಿತಿಯ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳದಿದ್ದರೆ ಅವರು ಪತ್ರಕರ್ತರಾಗಿರೋದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಜಾಹ್ನವಿ ಕಮೆಂಟ್ ಹಾಕಿದ್ದಾರೆ, ಹಾಗಾದರೆ ತಿಳಿಸಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ವಾ ಅಂತ. ಕೆಲವರು ಶಿಕ್ಷೆ ಅನುಭವಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅಂತ ಕೌಂಟರನ್ನು ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ. ಇದೇ ರೀತಿ ಇಬ್ಬರ ನಡುವೆ ಜಗಳ ಆಗಿದೆ. ಅದಕ್ಕೆ ಮತ್ತೆ ಕೌಂಟರ್ ಕೊಟ್ಟಿರುವಂತಹ ಜಾಹ್ನವಿ, ಹೌದಾ, ಆಟವನ್ನು ಆಟದ ಹಾಗೆ ನೋಡಬೇಕು, ಆಟವನ್ನು ಆಟದ ಹಾಗೆ ಆಡಬೇಕು, ದೇವರ ಬಳಿ ಲೆಕ್ಕ ಇರುತ್ತೆ ಬಿಡಿ, ನೀವ್ಯಾಕೆ ತಲೆ ಕೊಡಿಸ್ಕೊಳ್ತೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಚೈತ್ರ, ದೇವರ ಲೆಕ್ಕ ಪಕ್ಕ ಇರುತ್ತೆ, ಮನುಷ್ಯರು ನಾವು ಕೆಲವೊಮ್ಮೆ ತಪ್ಪು ತಿಳ್ಕೊಂಡು ಎಲ್ಲರಲ್ಲೂ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ, ಆದರೆ ದೇವರಿಗೆ ಎಲ್ಲರ ಅರ್ಹತೆ ಗೊತ್ತಿರುತ್ತೆ, ಹಾಗಾಗಿ ಯಾರಿಗೆ ಏನು ಕೊಡಬೇಕೋ ಅಷ್ಟು ಮಾತ್ರ ಕೊಡ್ತಾನೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಜಾಹ್ನವಿ, ಕಾಲವೇ ಉತ್ತರ ಕೊಡುತ್ತೆ ಬಿಡಿ ಅಂದಿದ್ದಾರೆ. ಅದಕ್ಕೆ ಚೈತ್ರ, ಕಾಲ ಉತ್ತರ ಕೊಟ್ಟಿದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿರಲಿಲ್ಲ ಅಷ್ಟೇ, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಕಾಲ ಏನು ಉತ್ತರ ಕೊಟ್ಟಿದೆ ಅದೆಲ್ಲ ಸರಿ, ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಾ ಇದ್ದೀರಾ ಅಂತ ಚೈತ್ರಾಗೆ ಕೌಂಟ್ರು ಕೊಟ್ಟಿದ್ದಾರೆ ಜಾಹ್ನವಿ.
ಇದೆಲ್ಲ ಹಳೆ ಗಾದೆ, ನೇರವಾಗಿ ಹೇಳೋ ತಾಕತ್ತು ಇರಬೇಕು. ಅದು ನನಗಿದೆ. ನಾನು ಎದುರಿಂದ ಚೆನ್ನಾಗಿ ಮಾತನಾಡಿ ಹಿಂದೆಯಿಂದ ಬಂದು ಅಸೂಯೆಯಲ್ಲಿ ಕಮೆಂಟ್ ಹಾಕಲ್ಲ. ಬಿಗ್ ಬಾಸ್ ನೋಡಿರುವ ಎಲ್ಲರಿಗೂ ಗೊತ್ತು ನನ್ನ ಮೈ ಮೇಲೆ ಇರುವ ಉಗುರಿನ ಕಲೆ ಯಾರದ್ದು, ಅವರ ಮೈ ಮೇಲಿನ ಉಗುರಿನ ಕಲೆ ಯಾರದ್ದು ಅಂತ. ಅದನ್ನು ನೇರವಾಗಿ ಮಾತನಾಡಿ ಅಲ್ಲಿಗೆ ಬಿಟ್ಟು ಮುಂದೆ ಹೋಗುವ ಮೆಚೂರಿಟಿ ಮತ್ತು ಧೈರ್ಯ ಎರಡೂ ಕೂಡ ನನಗಿದೆ. ಆದರೆ ಎದುರುಗಡೆ ಚೆನ್ನಾಗಿ ಮಾತನಾಡಿ ಹಿಂದೆಯಿಂದ ಹೀಗೆ ಕಾಮೆಂಟ್ ಹಾಕುವ ನಿಮ್ಮಗಳ ಮನಸ್ಥಿತಿ ಎಷ್ಟು ಸಣ್ಣದು ಅಂತ ಈ ಘಟನೆಯಿಂದ ಗೊತ್ತಾಯಿತು. ನಾನು ಹೇಡಿಯಲ್ಲ, ನಾನೇನು ಹೇಳ್ತೀನೋ ಅದನ್ನು ನೇರವಾಗಿ ಹೇಳ್ತೀನಿ ಮತ್ತು ಅದನ್ನು ಒಪ್ಕೊಳ್ತೀನಿ. ಹೇಳುವಾಗ ಬೇರೆ ಅರ್ಥದಲ್ಲಿ ಹೇಳಿ ಆಮೇಲೆ ಬೇರೆ ಅರ್ಥ ಕೊಡುವ ಸಣ್ಣ ಮನಸ್ಥಿತಿ ನನಗಿಲ್ಲ ಅಂತ ಜಾಹ್ನವಿಗೆ ಚೈತ್ರ ಕೌಂಟರ್ ಕೊಟ್ಟಿದ್ದಾರೆ. ಇವರಿಬ್ಬರ ಈ ಒಂದು ಜಗಳ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಮೂವರು ಕೂಡ ಆಟವನ್ನು ಆಟವಾಗಿ ನೋಡಬೇಕಾಗಿತ್ತು, ಅಲ್ಲೇ ಮರೆತು ಬಿಡಬೇಕಾಗಿತ್ತು. ಇನ್ನು ಅಶ್ವಿನಿ ಗೌಡ ಹಾಗೂ ಚೈತ್ರ ನಡುವೆ ಆಗಿರುವಂಥ ಜಗಳ, ಅಲ್ಲಿ ಜಾಹ್ನವಿ ಎಂಟ್ರಿ ಕೊಡುವಂಥ ಅವಶ್ಯಕತೆ ಏನಿತ್ತು? ಮೂವರು ಕೂಡ ಸೆಲೆಬ್ರಿಟಿಗಳು ಆಗಿ ಗುರುತಿಸ್ಕೊಂಡವರು, ಮೂವರಿಗೂ ಕೂಡ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಮೂವರ ಜಗಳ ಏನು ತೋರಿಸ್ತಾ ಇದೆ ಅಂದರೆ ಮೂವರಿಗೆ ಎಷ್ಟರ ಮಟ್ಟಿಗೆ ಮೆಚ್ಯೂರಿಟಿ ಇದೆ ಅನ್ನೋದನ್ನು ತೋರಿಸುತ್ತೆ. ಅಶ್ವಿನಿ ಗೌಡ ಗಿಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟನ್ನು ಕೊಟ್ಟು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಸಂಪಾದಿಸಿದ್ದ ಒಂದಷ್ಟು ಗೌರವವನ್ನು ಕಳೆದುಕೊಳ್ಳುವ ಹಾಗಾಯಿತು. ಆ ರೀತಿ ರಿಯಾಕ್ಟ್ ಮಾಡಬೇಕಾಗಿರಲಿಲ್ಲ ಅಂತ ಒಂದಷ್ಟು ಅಭಿಪ್ರಾಯಗಳು ಅವತ್ತೇ ವ್ಯಕ್ತವಾಗಿದ್ವು. ಇದೀಗ ಚೈತ್ರ ವಿಚಾರದಲ್ಲಿ ಮತ್ತೆ ಅವರು ಈ ರೀತಿ ಪೋಸ್ಟ್ ಹಾಕಿ ಮತ್ತೊಂದಷ್ಟು ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗೆ ಜಾಹ್ನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಇವರಿಗಿದು ಬೇಕಿತ್ತ, ಇವರಿಗೆ ಸಂಬಂಧನೇ ಇಲ್ಲ, ಇವರು ಯಾಕೆ ಎಂಟ್ರಿಯನ್ನು ಕೊಡಬೇಕಾಗಿತ್ತು, ಅಶ್ವಿನಿ ಗೌಡ ಅವರ ಸ್ನೇಹಿತ ಇರ್ಬೋದು, ಆದರೆ ಈ ವಿಚಾರದಲ್ಲಿ ಚೈತ್ರ ಜಾಹ್ನವಿ ಬಗ್ಗೆ ಮಾತನಾಡಿಲ್ಲ. ಅವರಿಬ್ಬರ ಮಧ್ಯೆ ಜಗಳ ಆಗುವಾಗ ಜಾಹ್ನವಿ ಎಂಟ್ರಿ ಕೊಡುವಂಥ ಅವಶ್ಯಕತೆ ಏನಿತ್ತು? ಮೂವರೂ ಕೂಡ ಸಮಾಜದಲ್ಲಿ ಗುರುತಿಸಿಕೊಂಡಿರುವವರು, ಅಂಥವರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಮಾಡಿಕೊಂಡು ತಮ್ಮ ಮಾನವನ್ನ ತಾವು ಹರಾಜು ಹಾಕುವಂಥ ಕೆಲಸ ಮಾಡಬೇಕಾಗಿತ್ತ ಅಂತ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವರ ಈ ಒಂದು ಜಗಳದ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.